2026 ನಂಬರ್ 3ಸ್ ಹೇಗಿರುತ್ತೆ? ಎಕ್ಸಲೆಂಟ್ ಇಯರ್, ಬಟ್ ಹ್ಮ್. ಯು ಹ್ಯಾವ್ ಟು ಬಿ ಇನ್ ಯೋರ್ ಕಂಟ್ರೋಲ್. ಓಕೆ. ಓಕೆ. ಗುರು ಅಂದಿದ ತಕ್ಷಣ ಎಲ್ಲವನ್ನೂ ಮಾಡಬಲ್ಲೆ, ನಾನು ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ ಅನ್ನೋದಲ್ಲ. ಹ್ಮ್. ಗುರು ಅಂದರೆ ಬೇರೆಯವ್ರನ್ನ ನೀವು ಒಂದು ಒಳ್ಳೆ ರೀತಿನಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅವರ ಒಂದು ಲೈಫ್ಗೂ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರ ಇಲ್ಲಿ. ಹ್ಮ್. ಸೊ ಹಾಗಾಗಿ 3 ಬಾರ್ನ್ ಇರೋರಿಗೆ ನಿಮಗೆ ಇಂಟ್ಯೂಷನ್ ತುಂಬಾನೇ ಚೆನ್ನಾಗಿರುತ್ತೆ. ಯು ನೋ ವಿಚ್ ಪೀಪಲ್ ಆರ್ ಗುಡ್, ವಿಚ್ ಪೀಪಲ್ ಆರ್ ಬ್ಯಾಡ್ ಅನ್ನೋದನ್ನ ಬರೀ ನೀವು ಅರ್ಥ ಮಾಡ್ಕೊಂಡ್ರೆ ಸಾಲದು, ಬೇರೆಯವ್ರಿಗೂ ಕೂಡ ನೀವು ಅರ್ಥ ಮಾಡಿಸ್ಬೇಕು ಅದನ್ನ. ಹ್ಮ್. ಸೊ ಈ ರೀತಿ ಒಂದು ರೆಸ್ಪಾನ್ಸಿಬಲ್ ಆಗಿ ಇರಬೇಕಾದಂಥ ಒಂದು ಜೀವನ ನಿಮಗೆ ಈ ವರ್ಷ ಇರುತ್ತೆ. ಜೊತೆಗೆ ಇದರಿಂದ ನಿಮಗೆ ಸಾಕಷ್ಟು ಹೆಸರು, ರೆಸ್ಪೆಕ್ಟ್ ಎಲ್ಲವೂ ಕೂಡ ನಿಮಗೆ ಸಮಾಜದಲ್ಲಿ ಸಿಗುತ್ತೆ. ಆ್ಯಂಡ್ ಎಷ್ಟೋ ಸತಿ 3 ಬಾರ್ನ್ ಇರೋರು ಅನ್ಕೊಳ್ತಾ ಇರ್ತೀರ, ನನ್ನನ್ನು ಯಾರು ಕೇರೇ ಮಾಡೋದಿಲ್ಲ, ಹ್ಮ್. ನನಗೇನು ಬರೋದಿಲ್ಲ, ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ನನಗೆ ರಿಸಲ್ಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ 3 ಬಾರ್ನ್ ಇರೋರಿಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಕೆರಿಯರ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಯಾರಾದರೂ ಮೆಡಿಕಲ್ ಫೀಲ್ಡಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಟೀಚಿಂಗ್ ಫೀಲ್ಡಲ್ಲಿ ಹೋಗ್ತಾ ಇದ್ದಾರೆ ಅಂದರೂ ಕೂಡ 3 ಬಾರ್ನ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಕೆಲವೊಬ್ರು ಮನೆಯಲ್ಲೆಲ್ಲ ಹೇಳ್ತಾರಲ್ವ, ನಾನು ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಹೋಗೋಕ್ಕೆ ಆಗೋದಿಲ್ಲ ಅಂತ. ಇನ್ ಕೇಸ್ ಇಫ್ ಯು ಆರ್ 3 ಬಾರ್ನ್, ಈ ವರ್ಷ ನೀವು ಯಾವ ದೇವಸ್ಥಾನಕ್ಕೆ ಬೇಕಾದರೂ ಅನ್ಕೊಂಡ್ರೆ ಸಾಕು, ಅದು ಹೋಗೋ ರೀತಿ ಆಗುತ್ತೆ. ಓಕೆ. ಓಕೆ. ನಂಬರ್ 3 ಅಂತ ಬಂದಾಗ 2026 ನಾವು ಅನಲೈಸ್ ಮಾಡಿ ನೋಡಿದ್ರೆ ಸ್ವಲ್ಪ ಲಿವರ್ ಅಥವಾ ಒಬೆಸಿಟಿ ರಿಲೇಟೆಡ್ ಇಶ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ. ಲಿವರ್ ಅಂತ ಬಂದಿದ ತಕ್ಷಣ ಫ್ಯಾಟಿ ಲಿವರ್ ಎಲ್ಲ ಕಾಮನ್ ಕನ್ಸರ್ನ್ಸ್ ಆಗೋಗಿದೆ. ಹ್ಮ್. ಬಟ್ ಸ್ಟಿಲ್ ಈಗ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಮಾಡ್ತಾ ಇದ್ರೆ ನಂಬರ್ 3 ಹುಟ್ಟಿರೋರಿಗೆ ಆಲ್ಕೋಹಾಲ್ ಇಸ್ ನೆವರ್ ಅಲೌಡ್. ಗುರು ತುಂಬಾನೇ ಒಂದು ಮಡಿ ಪದ್ಧತಿಯಿಂದ ಇರಬೇಕು. ಹ್ಮ್. ಹಾಗಾಗಿ ಈವನ್ ನಾನ್ ವೆಜ್ ಇಸ್ ನಾಟ್ ಅಲೌಡ್. ಸೊ 3 ಬಾರ್ನ್ ಇರೋರು ಎಸ್ಪೆಷಲಿ ಈ ಒಂದು ವರ್ಷ ನೀವು ಆದಷ್ಟು ನಾನ್ ವೆಜ್, ಆಲ್ಕೋಹಾಲ್, ಸ್ಮೋಕಿಂಗ್ ಎಲ್ಲವನ್ನು ಕಮ್ಮಿ ಮಾಡಿದ್ರೆ ನಿಮ್ಮ ಲೈಫ್ ಕೂಡ ಹ್ಮ್. ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು. ಓಕೆ. ಆ್ಯಂಡ್ 3 ಅಂದಿದ ತಕ್ಷಣ ಇದು ಒಂದು ಜುಪಿಟರ್. ಹ್ಮ್. 3 ಇಸ್ ರೂಲ್ಡ್ ಬೈ ಜುಪಿಟರ್. ಹಾಗಾಗಿ ಗುರು ಅಂತ ಹೇಳುವಂಥದ್ದು ಅದಕ್ಕೋಸ್ಕರನೇ. ಇನ್ನು 3 ಬಾರ್ನ್ ಇರೋರಿಗೆ ಈ ವರ್ಷ 2026 ತುಂಬ ಚೆನ್ನಾಗಿರಬೇಕು. ಯಾವುದೇ ಪ್ರಾಬ್ಲಮ್ಸ್ ಆಗಬಾರ್ದು. ಆ್ಯಂಡ್ ಬೇರೆಯವ್ರನ್ನ ಲೀಡ್ ಮಾಡೋದಕ್ಕೂ ಕೂಡ ಹ್ಮ್. ಅವ್ರಿಗೆ ಒಂದು ಆ ಸ್ಫೂರ್ತಿ ಬರಬೇಕು ಅಂತ ಹ್ಮ್. ಹೇಳೋದಕ್ಕೆ ಈ ಒಂದು ಸ್ವಿಚ್ ಕೋಡ್ 5793124448 ಇದನ್ನ ಅವರು ಯೆಲ್ಲೋ ಕಲರ್ ಪೆನ್ನಲ್ಲೇ ಬರ್ಕೋಬೇಕು. ಓಕೆ. ಹೌದು. ರಿಸ್ಟ್ ಮೇಲೆ. ಎಸ್, ಬ್ರಿಸ್ಟ್ ಮೇಲಾದರೂ ಬರಿಬೋದು, ಒಂದು ವೈಟ್ ಪೇಪರ್ ಮೇಲಾದರೂ ಬರೀಬೇಕು. ಹ್ಮ್. ಬರೆದ್ಬಿಟ್ಟು ಅವ್ರ ಜೊತೆನಲ್ಲಿ ಇಟ್ಕೊಂಡ್ರು ಇದು ಕೆಲಸ ಮಾಡುತ್ತೆ. ರೈಟ್ ಆರ್ ಲೆಫ್ಟ್ ರಿಸ್ಟ್? ಲೆಫ್ಟ್. ಲೆಫ್ಟ್. ಓಕೆ.